ಈಗ ಹೋದ ವರ್ಷ ಏನಾಗಿತ್ತು ಅಂದ್ರೆ ಕರೋನಾ ಬಂದು ಎಲ್ಲ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆದಾಗ ಏನಾಗ್ಬಿಡುತ್ತೆ ಸರ್, ಕರೋನಾ ಬಂದು ಎಷ್ಟೋ ಮಂದಿ ಸಹಾಯ ಕುಂತದ ಮ್ಯಾಗ ಅದು ಒಂದು ನಮೂನಿ ಅನಾಥ ಶವ ಒಗ್ದಂಗೆ ಒಗ್ಯಾಗ ಕುಂತಿದ್ರು. ಅವಾಗ ನಾ ಏನು ಮಾಡ್ಕೊಂಡೆ, ಈ ಥರ ಜನಕ್ಕೆ ಬೆಲೆನೇ ಇಲ್ಲಲ್ಲ, ಈ ಥರ ಒಗ್ಯಾಗ ಕುಂತಾರ ಅಂತೇಳಿ ನನ್ನ ಮನಸ್ಸಿನಾಗ ಒಂದು ಭಾವನೆ ಹೊಡ್ತು. ಇಪ್ಪ ಜನಕ್ಕೆ ಮರ್ಯಾದೆ ಇಲ್ಲ, ಈ ಥರ ಒಗ್ಯಾಗ ಕುಂತಾರ ಅಂತೇಳಿ ನಾನೇನು ಮಾಡಿಬಿಟ್ಟೆ, ಕರೋನಾ ಬಂದಿದ್ದ ಪೇಷಂಟ್ಗೆ ಕಿಟ್ಟು ಮಾಸು ಎಲ್ಲ ಹಾಕ್ಕೊಂಡು ನಾನು ಅವರಿಗೆ ತೊಗೊಂಡು ಹೋಗಿ ನಮ್ಮ ಮಶಾನಲ್ಲಿ, ಆಮ್ಯಾಗ ಹಿಂದೂದೇ ಇರಲಿ ಅವ್ರ ಧರ್ಮದಲ್ಲಿ ಅವ್ರಿಗೆ ಕರ್ಕೊಂಡು 4 ಜನ ಕರ್ಕೊಂಡು ಅವ್ರಿಗೆ ನೇಮ ಹೆಂಗೈತೆ ಆ ಥರ ಮಾಡಿ ನಾನು ಮಣ್ಣು ಮಾಡಿ ಅವ್ರು ಸುಡ್ತಿದ್ದೆ. ಆಮ್ಯಾಗ ನಮ್ಮ ಮುಸುಳ್ರು ತಗೊಂಡು ಹೋಗಿ ನಮ್ಮ ಇದ್ರಾಗ ಕಬ್ರಸ್ತಾನಲ್ಲಿ ಹೋಗಿ ಅವ್ರಿಗೆ ಯಾವ ಥರ ಮಣ್ಣು ಮಾಡಬೇಕು ಅನ್ನೋದು ಆ ಥರ ಮಣ್ಣು ಮಾಡಿ ಅವ್ರಿಗೆ ಹೋಗಿ ನಾನು 20 ಮೀಟ್ರ್ ಬಟ್ಟೆ ತೊಗೊಂಡು ಅದ್ರಾಗ ಇಟ್ಕೊಂಡು ಮಣ್ಣು ಮಾಡ್ತಿದ್ದೆ. ಪ್ರತಿಯೊಂದು ಕೊರೋನಾ ಯಾವಾಗ 1 ವರ್ಷ ಆಯಿತು ಸ್ಟಾರ್ಟ್ ಆಗಿ, ಅವಾಗಲಿಂದ ಇಲ್ಲಿ ಮಠ ಸೇವೆ ನಾನು ಇಲ್ಲಾಂದ್ರೆ ಒಂದು 32-31 ಶವಗಳು ನಾನು ಅಂತ್ಯಕ್ರಿಯೆ ಮಾಡೀನಿ. ಯಾಕಂದ್ರೆ ಜನ ಏನಾಗ್ಬಿಟ್ಟಿದ್ರೆ ಕರೋನಾ ಬಂದು ಹೆದರ್ ಓಡ್ ಹೋಗ್ತಿದ್ರು. ಸ್ವತಃ ಅವ್ರ ಫ್ಯಾಮಿಲಿಯವರು ಬರ್ತಿದ್ದಿಲ್ಲ. ಅವ್ರಿಗೆ ನಾನು ಅವ್ರಿಗೆ ಕರ್ಕೊಂಡು, ಇಲ್ಲ ಈ ತರ ಎಲ್ಲ ರೀ ನೀವು ಮಾಸು ಕಿಟ್ಟು ಎಲ್ಲ ಹಾಕೊಂಡು ನಾವು ಮಣ್ಣು ಮಾಡೋಣ ಅಂತೇಳಿ ಅವ್ರು ಕರ್ಕೊಂಡು ತೊಗೊಂಡು ಹೋಗಿ ಮಣ್ಣು ಮಾಡ್ತಿದ್ದೆ. ಅದೇನಾಗ್ಬಿಡ್ತಾರೆ ಕರೋನಾ ಸಂಬಂಧ ಜನ ಏನಾಗ್ಬಿಟ್ಟದ ಅಂದ್ರೆ ಒಂಥರ ಹೆದರ್ ಇದಾಗ್ಬಿಟ್ಟಿದ್ದೆ. ಮೊನ್ನೆ ನೋಡ್ರಿ ಮೂರು ಮಂದಿ ತಿರ್ಕೊಂಡಾರ. ಒಂದು ನಮ್ಮ ಮುಸ್ಲಿಮ್ಸ್ 2 ಜನ, ಆಮ್ಯಾಗ ಹಿಂದೂದು ಒಂದು. ಅವ್ರು ತಗೊಂಡು ಅವ್ರು ಸುಟ್ಟು ಬಂದೆ. ಆಮ್ಯಾಗ ಅದು ಸಿಗ್ಗಾಂವ್ ತಾಲೂಕಿಂದು ಅದು ಒಂದು ಮಣ್ಣು ಮಾಡಿ ಬಂದೆ. ರಾತ್ರಿ ಮಳಿ ಹೊಂದಿತ್ತು. ಮಳಿ ಬಂದ ಸಪ್ನಲ್ಲಿ ಎಲ್ಲ ಕತ್ಲಾಗಿತ್ತು, ಕರೆಂಟ್ ಹೋಗಿತ್ತು. ಸ್ವತಃ ಅವ್ರ ಮನೆಯವರು ಬರ್ತಿದ್ದಿಲ್ಲ. ಅವ್ರಿಗೆ ನನ್ನ ಜನಕ್ಕೆ 4 ಮಂದಿ ಅವ್ರು ಕರ್ಕೊಂಡು ಅವ್ರು ಹೋಗಿ ಮಣ್ಣು ಮಾಡಿ ಅವ್ರಿಗೆ ರಾತ್ರಿ 12 ಗಂಟೆಗೆ ಮಣ್ಣು ಮಾಡಿದ್ವಿ ಸರ್. ಅಂದ್ರೆ ಒಂದು ಒಳ್ಳೆ ಪಾಪ ಜನಕ್ಕೆ ಒಂದು ಬೆಲೆ ಸಿಗ್ತೈತಿ. ಯಾಕಂದ್ರೆ ಬೆಲೆನೇ ಇಲ್ಲ ಜನಕ್ಕೆ. ಏನಾಗಿಬಿಟ್ಟದಂದ್ರೆ ಸತ್ತಾಗ ಕರೋನಾ ಬಂದಿದ್ ಬಿಡ ಅವ್ನು ಸತ್ತಾನ ಅಂತೇಳಿ ತಗೊಂಡು ಹೋಗಿ ಒಗದ್ ಬಿಡೋದು, ಆ ತರ ಅಂತಿತ್ತು. ದಯವಿಟ್ಟು ಆ ತರ ಮಾಡಬೇಡ್ರಿ. ಎಲ್ಲ ಕಿಟ್ಟಿನ ಮಾಸ್ ಎಲ್ಲ ಹಾಕೋದು ನಾವು ಈ ತರ ನಾವು ಮಣ್ಣಿಗೆಲ್ಲ ಮಾಡಿದ್ರ ಅಂದ್ರೆ ಜನ ಕರೋನಾಲಿಂತ್ರ ನಾವು ಓಡಿಸ್ಬೋದು. ಅದಕ್ಕೆ ಹೆದರ್ಸಿ ನಾವು ಗಟ್ಟಿ ಆದ್ರೆ ಅದಕ್ಕೆ ಓಡಿಸ್ಬೋದು. ಅದಕ್ಕೆ ದಯವಿಟ್ಟು ಎಲ್ಲರೂ ಆ ತರ ಮಾಡಿದ್ರೆ ಒಳ್ಳೆ ಒಂದು ಮೆಸೇಜ್.